ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಭಾನುವಾರದ ಮುಂಜಾನೆ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ, ಪ್ರತ್ಯೇಕವಾಗಿ ಈ ವರ್ಷದ ಕೊನೆ ನವೆಂಬರ್ ತಿಂಗಳಿನ ಪ್ರಾರಂಭ ಭಾನುವಾರ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ಕಳೆದ 10 ತಿಂಗಳು ದೇವರ ಕೃಪೆ, ದೇವರ ಸಂರಕ್ಷಣೆ, ದೇವರ ಒದಗಿಸುವಿಕೆ ಎಲ್ಲವನ್ನ ಅನುಭವಿಸುವಂತೆ ದೇವರು ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿದ್ದಾನೆ. ಅನೇಕ ವಿಧವಾದಂಥ ಪ್ರಯಾಸಗಳು, ಪ್ರತಿಕೂಲಗಳು, ರೋಗಗಳು, ದುಃಖಗಳು, ಬೇರ್ಪಡಿಸುವಿಕೆಯ ಅನುಭವಗಳು ಎಲ್ಲವೂ ಬಂದಾಗ್ಯೂ ಸಹ ಅವುಗಳ ಮಧ್ಯದಲ್ಲಿ ಬಿದ್ದು ಹೋಗದೆ ದೇವರು ನಮ್ಮನ್ನು ಪರಿಪಾಲಿಸಿದಂತಹ ಪರಿಪಾಲನಾ ಮಾರ್ಗವನ್ನು ನೆನೆಸಿ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರನ್ನು ಸ್ತುತಿಸುವಂತೆ, ದೇವರನ್ನು ಆರಾಧಿಸುವಂತೆ ದೇವರು ನಮ್ಮ ಜೀವಿತದಲ್ಲಿ ದಿನವನ್ನು ಅವಕಾಶವನ್ನು ಕೊಟ್ಟಿದ್ದಾನೆ. ಬನ್ನಿ, ಪ್ರಾರ್ಥನೆಯೊಂದಿಗೆ ಈ ದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯ ಜಾಬದಲ್ಲಿ ಕರ್ತನೆ, ನಿಮ್ಮ ಪ್ರೀತಿಯನ್ನು ಮತ್ತೊಂದು ಆವರ್ತಿ ಮನನ ಮಾಡುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ವಾರದ ಮೊದಲನೆಯ ದಿನ ಕರ್ತನೆ, ನಿಮ್ಮನ್ನು ಆರಾಧಿಸುವಂತಹ ಈ ಒಂದು ಮುಂಜಾನೆಯ ಜಾಬದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯ ಕರ್ತನೆ, ನಿನ್ನ ಸನ್ನಿಧಾನಕ್ಕೆ ನಾವು ಸಮರ್ಪಿಸ್ತಾ ಇದ್ದೇವೆ. ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಪ್ಪ ಸ್ವಾಮಿ. ಹಾಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ, ನಮ್ಮ ಗ್ರಾಮದ ಪ್ರತಿಯೊಂದು ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ಕರ್ತನೆ ಪ್ರತಿಯೊಬ್ಬರಿಗೆ ಆಶೀರ್ವಾದವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಮತ್ತೊಂದು ಆವರ್ತಿ ಈ ಮುಂಜಾನೆ ಜಾವದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇನ್. ಮತ್ತದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ತಿಳಿಸುವಂತರಾಗಿದ್ದೇವೆ. ಈ ನವೆಂಬರ್ ತಿಂಗಳಿನ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರುವಂಥದ್ದು ನಿಜವಾಗಲೂ ನಮಗೆ ಅತ್ಯಮೂಲ್ಯವಾದಂತಹ ಒಂದು ಸಂದರ್ಭವಾಗಿದೆ. ಬನ್ನಿ, ಆತನ ನಾಮವನ್ನು ಹಾಡಿ ಹರಸುವಂಥವರಾಗಿರುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ಅತ್ಯಂತ ಹಳೆಯದಾದಂಥ ಒಂದು ಹಾಡು, ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿನಗೆ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿನಗೆ, ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿನಗೆ. ಮರಣದ ಮಾರ್ಗದಿ ಬಿಡಿಸಿದಿ ನನ್ನನ್ನು, ಪರಲೋಕ ರಾಜ್ಯಕ್ಕೆ ಸೇರಿಸಿದಿ ನನ್ನನ್ನು. ಮರಣದ ಮಾರ್ಗದಿ ಬಿಡಿಸಿದಿ ನನ್ನನ್ನು, ಪರಲೋಕ ರಾಜ್ಯಕ್ಕೆ ಸೇರಿಸಿದಿ ನನ್ನನ್ನು. ಧರಣಿಯ ರಕ್ಷಕನೇ ನೀನೇಸು, ಧರಣಿಯ ರಕ್ಷಕನೇ. ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿನಗೆ. ನರಕದ ಶಿಕ್ಷೆಯಿಂದ ತಪ್ಪಿಸಿದಿ ನನ್ನನ್ನು, ಸರ್ವ ದುರ್ನೀತಿಯಿಂದ ಬಿಡಿಸಿದೆ ನನ್ನನ್ನು. ನರಕದ ಶಿಕ್ಷೆಯಿಂದ ತಪ್ಪಿಸಿದೆ ನನ್ನನ್ನು, ಸರ್ವ ದುರ್ನೀತಿಯಿಂದ ಬಿಡಿಸಿದೆ ನನ್ನನ್ನು. ಕರುಣೆಯ ಸಾಗರನೇ
ನೀನೇ ಯೇಸು ಕರುಣೆಯ ಸಾಗರನೇ. ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿನಗೆ. ಪರಿಶುದ್ಧ ಪ್ರೀತಿಯ ಇರಿಸು ಎನ್ನೊಳಗೆ, ಪರತರ ನೀತಿಯ ತುಂಬಿಸು ಎನ್ನೊಳಗೆ. ಪರಿಶುದ್ಧ ಪ್ರೀತಿಯ ಇರಿಸು ಎನ್ನೊಳಗೆ, ಪರತರ ನೀತಿಯ ತುಂಬಿಸು ಎನ್ನೊಳಗೆ. ದುರುಳರ ಸ್ನೇಹಿತನೇ ನೀನೇ ಯೇಸು, ದುರುಳರ ಸ್ನೇಹಿತನೇ. ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿನಗೆ. ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿನಗೆ. ಹಲ್ಲೆಲೂಯಾ. ಸ್ತೋತ್ರ ಮಾಡುವೆ ನಿನಗೆ ಓ ಯೇಸು, ಸ್ತೋತ್ರ ಮಾಡುವೆ ನಿನಗೆ. ಯಾತಕ್ಕೆ? ಮರಣದ ಮಾರ್ಗದಿ ಬಿಡಿಸಿದೆ ನನ್ನನ್ನು, ಪರಲೋಕ ರಾಜ್ಯಕ್ಕೆ ಸೇರಿಸಿದಿ ನನ್ನನ್ನು. ಆಮೇಲೆ ನರಕದ ಶಿಕ್ಷೆಯಿಂದ ತಪ್ಪಿಸಿದೆ ನನ್ನನ್ನು, ಸರ್ವ ದುರ್ನೀತಿಯಿಂದ ಬಿಡಿಸಿದೆ ನನ್ನನ್ನು. 3, ಪರಿಶುದ್ಧ ಪ್ರೀತಿಯ ಇರಿಸಿದೆ ಎನ್ನೊಳಗೆ, ಪರತರ ನೀತಿಯ ತುಂಬಿಸಿದೆ ಎನ್ನೊಳಗೆ. ಸೊ ಯಾಕೆ ನಾವು ದೇವರನ್ನ ಸ್ತುತಿಸಬೇಕಂದ್ರೆ, ಮರಣದ ಮಾರ್ಗದಿಂದ ಬಿಡಿಸಿದ್ದಾನೆ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುವಂಥವರಾಗಿದ್ದೆವು. ಆದರೆ 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ನಮ್ಮನ್ನು ಆತನು ಕೊಂಡುಕೊಂಡದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ಆತನನ್ನು ಸ್ತುತಿಸುವಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿದ್ದಿ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನ ಕೊಂಡುಕೊಂಡಿದ್ದಿ. ಅದು ಮಾತ್ರವಲ್ಲ, ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ನೋಡಿ ನಾವು ಯಾರಾಗಿದ್ದೇವೆ. ಪೇತ್ರ ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು 1 ಪೇತ್ರ 2ನೇ ಅಧ್ಯಾಯ. ಸೊ ನೀವು ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕ, ಮೀಸಲಾದ ಜನ, ದೇವರ ಸ್ವಕೀಯ ಪ್ರಜೆಯಾಗಿದ್ದೀರಿ. ಯಾವ ರೀತಿಯಾಗಿ? ಯೇಸು ಸ್ವಾಮಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ತನ್ನ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಸೊ ಆದುದರಿಂದಲೇ ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ಮರಣದ ಮಾರ್ಗದಿ ಬಿಡಿಸಿದೆ ನನ್ನನ್ನು, ಪರಲೋಕ ರಾಜ್ಯಕ್ಕೆ ಸೇರಿಸಿದಿ ನನ್ನನ್ನು, ನರಕದ ಶಿಕ್ಷೆಯಿಂದ ತಪ್ಪಿಸಿದೆ ನನ್ನನ್ನು, ಸರ್ವ ದುರ್ನೀತಿಯಿಂದ ಬಿಡಿಸಿದೆ ನನ್ನನ್ನು. ಸೊ ಇದರ ಫಲವಾಗಿ ನಾವೇನ್ ಮಾಡಬೇಕು? ದೇವರಿಗೆ ಸ್ತೋತ್ರವನ್ನ ಮಾಡಬೇಕು. ಭಾನುವಾರ ಬಂದು 100 ರೂಪಾಯಿ ಇಲ್ಲ 10 ರೂಪಾಯಿ ಇಲ್ಲ 1000 ರೂಪಾಯಿ ಇಲ್ಲ 10,000 ರೂಪಾಯಿ ಕಾಣಿಕೆ ಕೊಟ್ಟರೆ ಇದಕ್ಕೆ ಸರಿ ಸಮಾನವಾಗೋದಿಲ್ಲ. ಸೊ ದೇವರು ಯೇಸು ಕ್ರಿಸ್ತನು ಸ್ವರಕ್ತವನ್ನ ಚೆಲ್ಲಿ, ನೋಡಿ ಇಲ್ಲಿ ಯಜ್ಞಾರ್ಪಿತನಾಗಿ ತನ್ನ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿರುವಾಗ, ಸೊ ಇದಕ್ಕೆ ಸರಿ ಸಮಾನವಾಗಿ ನಾವು ಸಲ್ಲಿಸುವಂತಹ ಯಾವ ಕಾಣಿಕೆಗಳು ಸರಿ ಸಮಾನವಾಗೋದಿಲ್ಲ.
ಸೊ ಇದಕ್ಕೆ ಸರಿ ಸಮಾನವಾದಂತಹ ಕಾಣಿಕೆ ಯಾವುದು ಅಂತ ಹೇಳಿದ್ರೆ ನಮ್ಮನ್ನೇ ದೇವರಿಗೆ ಅರ್ಪಿಸುವಂಥದ್ದು. ಅರ್ಥಾತ್ ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಬದುಕುವಂಥದ್ದು, ದೇವರ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂಥದ್ದು, ಇದು ದೇವರು ನಮ್ಮಿಂದ ಎದುರು ನೋಡುವಂತಹ ಕಾರ್ಯ. ಸೊ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಒಮ್ಮೆ ಪುನಃ ಪರೀಕ್ಷಿಸಿಕೊಳ್ಬೇಕು. ಅನೇಕ ವರ್ಷಗಳಿಂದ ನಾವು ಆರಾಧನೆಗೆ ಹೋಗುವಂತವರಾಗಿದ್ದಾಗ್ಯೂ ನಾವು ಈಗಲೂ ಮರಣದ ಮಾರ್ಗದಲ್ಲಿ ಇದ್ದೇವ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಆಧ್ಯಾತ್ಮಿಕವಾದಂತಹ ಧಾರ್ಮಿಕವಾದ ಆಚರಣೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವಾಗಲೂ ಈಗಲೂ ನರಕದ ಶಿಕ್ಷೆಯಿಂದ ನಾವು ತಪ್ಪಿಸಿಕೊಂಡಿದ್ದೇವ ಎಂಬುವಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಅರ್ಥಾತ್ ನಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆಯಾದಂತಹ ಜೀವಿತವನ್ನು ನಾವು ಜೀವಿಸದೆ ಹೋಗುವಂತವರಾಗಿದ್ರೆ ಈಗಲೂ ನಾವು ಮರಣದ ಮಾರ್ಗದಲ್ಲಿ ಇದ್ದೇವೆ, ಈಗಲೂ ನರಕದ ಶಿಕ್ಷೆಯಲ್ಲಿ ಇದ್ದೇವೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಯಾರು ಸ್ತೋತ್ರ ಮಾಡ್ತಾರೆ? ಮರಣದ ಮಾರ್ಗದಿಂದ ತಪ್ಪಿಸಿಕೊಂಡಿರುವಂಥವರು, ನರಕದ ಶಿಕ್ಷೆಯಿಂದ ತಪ್ಪಿಸಿಕೊಂಡಿರುವಂಥವರು ಏನ್ ಮಾಡ್ತಾರೆ? ದೇವರಿಗೆ ಸ್ತೋತ್ರ ಮಾಡ್ತಾರೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಆತನ ಪ್ರೀತಿಯನ್ನ ನಾವು ಒಮ್ಮೆ ಮನನ ಮಾಡಿಕೊಳ್ಳುವ. ನಾನು ಅನೇಕ ಸಂದರ್ಭಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಹೇಳುವಂತಹ ಒಂದು ಮಾತು, ಇವತ್ತು ನಾವು ಈ ಆಲಯದಲ್ಲಿ ಸೇರಿ ಬಂದು ದೇವರನ್ನ ಆರಾಧಿಸುವಂತಹ ವ್ಯಕ್ತಿಗಳಾಗಿ ಮಾರ್ಪಟ್ಟಿದ್ದರೆ ಇದರ ಹಿಂದೆ ಸರ್ವಶಕ್ತನಾದ ದೇವರ ಒಂದು ಪದ್ಧತಿ ಅಮೂಲ್ಯವಾದಂತಹ ಪದ್ಧತಿಯಾಗಿತ್ತು. ಆ ಪದ್ಧತಿಯ ಫಲವಾಗಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಾಗ ಅದೇ ಸಂದರ್ಭದಲ್ಲಿ ಇಂದು ಅನೇಕರು ಈ ದೇವರನ್ನ ಆರಾಧಿಸದೇ ಇರುವಂತಹ ಸನ್ನಿವೇಶಗಳನ್ನು ನಾವು ಕಾಣುವಂತಹ ಸಂದರ್ಭದಲ್ಲಿ ಪ್ರಿಯರೇ, ನಮ್ಮ ಜವಾಬ್ದಾರಿ ಅನ್ನುವಂಥದ್ದು ಕ್ರಿಸ್ತನ ಪ್ರತಿರೂಪವಾಗಿ ಈ ಲೋಕದಲ್ಲಿ ಜೀವಿಸುವಂಥದ್ದು. ನೋಡಿ, ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದಂತಹ ರೋಮನ್ ಸಿಪಾಯಿಗಳಲ್ಲಿ ಆತನ ಮರಣವನ್ನ ನೋಡಿದಂತಹ ಸಿಪಾಯಿ ಹೇಳಿರುವಂಥದ್ದು, ನಿಜವಾಗಲೂ ಈತನು ಸದ್ಪುರುಷನೇ. ಪ್ರಿಯರೇ, ನಮ್ಮ ಕುರಿತಾಗಿ ನಮ್ಮ ಸಮೂಹ ಹೇಳುವಂತಹ ಸಾಕ್ಷಿ ಏನಾಗಿದೆ? ನಾವು ಮರಣವನ್ನು ಹೊಂದಿದ ನಂತರ ನಮ್ಮ ಸಭೆಯ ಹಿರಿಯರು ಅಥವಾ ಸಭೆಯ ದಾಸರು ಹೇಳುವಂತಹ ಸಾಕ್ಷಿಗಳ ಕುರಿತಾಗಿ ಎಲ್ಲ ನಾನು ಹೇಳುವಂಥದ್ದು. ನಾವು ಜೀವಿಸಿರುವಾಗ ನಮ್ಮ ನೆರೆಹೊರೆಯವರು ನಮ್ಮ ಕುರಿತಾಗಿ ಹೇಳುವಂತಹ ಸಾಕ್ಷಿ ಏನಾಗಿದೆ? ದೇವರ ವಾಕ್ಯದಲ್ಲಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂಥದ್ದು, ನೀವೇ ನನ್ನ ಸಾಕ್ಷಿಗಳು ಎಂಬುದಾಗಿ ಇಸ್ರಾಯೇಲರ ಕುರಿತಾಗಿ ಸರ್ವಶಕ್ತನ ದೇವರು ಹೇಳುವಂಥದ್ದು, ಯು ಆರ್ ಮೈ ವಿಟ್ನೆಸ್. ಅಂದ್ರೆ ದೇವರು ಇಸ್ರಾಯೇಲ್ ಮಕ್ಕಳನ್ನ ಆರಿಸಿಕೊಂಡಂಥದ್ದು ಈ ಲೋಕದಲ್ಲಿ ದೇವರ ಸಾಕ್ಷಿಗಳಾಗಿ ಬದುಕುವುದಕ್ಕೋಸ್ಕರವಾಗಿ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ತನ್ನ ರಕ್ತವನ್ನ ಚೆಲ್ಲಿ ನಮ್ಮೆಲ್ಲರ ಪಾಪಗಳ ಪರಿಹಾರವನ್ನ ಮಾರ್ಪಡಿಸಿ ದೇವರು ನಮ್ಮನ್ನ ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಇಟ್ಟಿರುವಂಥದ್ದು ನಾವು ದೇವರ ಸಾಕ್ಷಿಗಳಾಗಿ ಜೀವಿಸುವುದಕ್ಕೋಸ್ಕರವಾಗಿ. ಪ್ರಿಯರೇ, ಇಂದು ಅನೇಕರು ಪ್ರಸಂಗಿಸುವಂಥದ್ದನ್ನು ನಾವು ಕೇಳಬಹುದು, ದೇವರು ನಮ್ಮನ್ನು ಆರ್ಥಿಕವಾಗಿ ಐಶ್ವರ್ಯವನ್ನ ಮಾಡ್ತಾನೆ ಎಂಬುದಾಗಿ. ಪ್ರಿಯರೇ, ಇದು ದೇವರ ದೈವಿಕ ಪದ್ಧತಿ ಅಲ್ಲ. ದೈವಿಕ ಪದ್ಧತಿ ಅನ್ನುವಂಥದ್ದು ದೇವರ ಆದಾಮರನ್ನ ಉಂಟು ಮಾಡಿದಂಥದ್ದು ದೇವರ ಅನ್ಯೋನ್ಯತೆಯಲ್ಲಿ ನಡಿಬೇಕು ಎಂಬುದಾಗಿ. ದೇವರು ಅಬ್ರಹಾಮನನ್ನ ಕರೆದಂಥದ್ದು ಅಬ್ರಹಾಮನನ್ನ ಲೋಕದ ಅತ್ಯಂತ ಐಶ್ವರ್ಯ ವ್ಯಕ್ತಿಯಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ ಅಲ್ಲ, ದೇವರ ಸ್ವಕೀಯ ಪ್ರಜೆಗಳಾಗಿ ಆ ಒಂದು ಜನಾಂಗ ಬದುಕಬೇಕು ಎಂಬುದಾಗಿ. ಯೋಬನ ಜೀವಿತವನ್ನ ಕಲಿತರೆ ಯೋಬ ಅತ್ಯಂತ ಶ್ರೀಮಂತನಾದ ವ್ಯಕ್ತಿಯಾಗಿದ್ದ. ದೇವರು ನಮ್ಮನ್ನ ತನ್ನ ರಕ್ತದ ಮೂಲಕವಾಗಿ ಕೊಂಡುಕೊಂಡಿರುವಂಥದ್ದು ನಮ್ಮನ್ನ ಈ ಲೋಕದ ಎಲಾನ್ ಮಸ್ಕ್ ಆಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ ಅಲ್ಲ, ಈ ಲೋಕದ ಐಶ್ವರ್ಯವುಳ್ಳ ವ್ಯಕ್ತಿಯಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ ಅಲ್ಲ. ಪ್ರಿಯರೇ,
ದೇವರು ನನ್ನನ್ನು ಆರಿಸಿಕೊಂಡಿರುವಂಥದ್ದು ನಾವು ಕ್ರಿಸ್ತನ ಸಾಕ್ಷಿಗಳಾಗಿ, ಕ್ರಿಸ್ತನ ಪತ್ರಗಳಾಗಿ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ. ನಾವು ಅಂತಹ ಜೀವಿತವನ್ನು ಜೀವಿಸ್ತಾ ಇದ್ದೇವಾ? ಈ ಮುಂಜಾನೆಯಲ್ಲಿ ನಮ್ಮನ್ನೇ ನಾವೇ ಪರೀಕ್ಷಿಸಿಕೊಳ್ಬೇಕಾಗಿರುವಂಥದ್ದು ಅತ್ಯಮೂಲ್ಯವಾದಂತಹ ಒಂದು ಕಾರ್ಯವಾಗಿದೆ. 47ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಸರ್ವ ಜನಾಂಗಗಳಿಂದ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಇದು ಸಿಂಹಾಸನಾರೋಹಣ ಕೀರ್ತನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಬರಲಿರುವ ದೇವರ ರಾಜ್ಯದ ಕುರಿತಾಗಿ ವಿವರಿಸಿರುವಂತಹ ಒಂದು ಕೀರ್ತನೆ. ನೋಡಿ, ಯೇಸು ಸ್ವಾಮಿ ಹೇಳಿರುವಂತಹ ಮಾತು ಜ್ಞಾಪಕ ಮಾಡಿಕೊಳ್ಳಿ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ನಾನಿರುವಲ್ಲಿ ನೀವಿರಬೇಕು. ಅಂದ್ರೆ ದೇವರು ನಮ್ಮನ್ನ ಕರೆದು ಬೇರ್ಪಡಿಸಿರುವಂಥದ್ದು ನಿತ್ಯತ್ವದಲ್ಲಿ ನಾವು ಕಾಣಿಸ್ಕೊಳ್ಬೇಕು ಎಂಬುದಾಗಿ. ಆ ಒಂದು ಅನುಭವದಲ್ಲಿ ನಾವು ಜೀವಿಸುವಂತವರಾಗಿದ್ದೇವಾ? ಈ ಮುಂಜಾನೆಯಲ್ಲಿ ನಮ್ಮನ್ನೇ ನಾವೇ ದೇವರ ಸನ್ನಿಧಾನದಲ್ಲಿ ಪರೀಕ್ಷೆ ಮಾಡಿಕೊಳ್ಳುವ. ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ದೇವಾಲಯದಲ್ಲಿ ಮಕ್ಕಳು. ಇಂದು ಮೇನ್ಲೈನ್ ಸಭೆಗಳು ಜಾಗತಿಕ ಭಾನುವಾರದ ಶಾಲಾ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ದ ವರ್ಲ್ಡ್ ಸಂಡೇ ಸ್ಕೂಲ್ ಡೇ. ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ ಇದೇ ನವೆಂಬರ್ ತಿಂಗಳಲ್ಲಿ ಚಿಲ್ಡ್ರನ್ಸ್ ಡೇ ಅನ್ನು ನಾವು ಆಚರಣೆ ಮಾಡ್ತೇವೆ. ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನವನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ. ಇಂದು ಇಡೀ ಪ್ರಪಂಚ ಕ್ರೈಸ್ತ ಸಭೆಗಳು ಜಾಗತಿಕ ಭಾನುವಾರದ ಶಾಲಾ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಏನು ಸಂಡೇ ಸ್ಕೂಲ್ ಅಂದ್ರೆ? ಭಾನುವಾರದ ಶಾಲೆ ಅಂದ್ರೆ ಏನು? ವೆನ್ ಅಂಡ್ ವೈ ಅಂಡ್ ಹೌ ಇಟ್ ಸ್ಟಾರ್ಟೆಡ್. ಎಂದು, ಹೇಗೆ ಮತ್ತು ಏತಕ್ಕಾಗಿ ಇದು ಸ್ಥಾಪಿಸಲ್ಪಟ್ಟಿತು? ಎಂದು, ಹೇಗೆ ಮತ್ತು ಯಾತಕ್ಕಾಗಿ ಇದು ಸ್ಥಾಪಿಸಲ್ಪಟ್ಟಿತು? ಇದು ಸ್ಥಾಪಿತವಾದಂತಹ ಆರಂಭ ಹಂತದಲ್ಲಿ ಈ ಭಾನುವಾರ ಶಾಲೆಯ ಫಲಿತಾಂಶ ಹೇಗಿತ್ತು? ವಾಟ್ ವಾಸ್ ಔಟ್ಕಮ್? ಇಂದಿನ ಪರಿಸ್ಥಿತಿ ಹೇಗಿದೆ? ಈ ಕಾರ್ಯಗಳನ್ನು ನಾವು ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ವಾಟ್ ಇಸ್ ಸಂಡೇ ಸ್ಕೂಲ್? ಸಂಡೇ ಸ್ಕೂಲ್ ಅಂದ್ರೆ ಏನು? ಭಾನುವಾರ ಶಾಲೆ ಅಂದ್ರೆ ಏನು? ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ದೇವರ ವಾಕ್ಯವನ್ನ ಕಲಿಸುವಂಥದ್ದು ಅಷ್ಟೇ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸುವ ಮುಪ್ಪಿನಲ್ಲಿಯೂ ಓರೆಯಾಗನು. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಇವುಗಳನ್ನು ನೀವು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ಮಾಡಬೇಕು? ಕಲಿಸ್ಕೊಡ್ಬೇಕು. ತಂದೆ ತಾಯಿಗಳಿಗೆ, ಅಜ್ಜ ಅಜ್ಜಂದಿಯರಿಗೆ ಸರ್ವಶಕ್ತನಾದ ದೇವರು ಆದಿಯಲ್ಲಿಯೇ ಕೊಟ್ಟಂತಹ ಒಂದು ಆಜ್ಞೆ ಯಾವುಗಳನ್ನ ದೇವರ ಧರ್ಮಶಾಸ್ತ್ರವನ್ನ ನೀವು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅದನ್ನ ಕಲಿಸುವಂತವರಾಗಿರಬೇಕು. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆದಿರುವಂತಹ ಒಂದು ಮಾತು, ನೀವು ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಸಂಡೇ ಸ್ಕೂಲ್ ಅನ್ನುವಂಥದ್ದು ದೇವರ ವಾಕ್ಯವನ್ನು ಮಕ್ಕಳಿಗೆ ಕಲಿಸುವಂಥದ್ದು. ಆದರೆ ಇದರ ಆರಂಭ ಯಾವ ರೀತಿಯಾಗಿ? ಎಲ್ಲರಿಗೂ ತಿಳಿದಿರುವಂತಹ ರೀತಿಯಲ್ಲಿ ಸಂಡೇ ಸ್ಕೂಲ್ ಅನ್ನ ಪ್ರಾರಂಭ ಮಾಡಿದಂಥದ್ದು ರಾಬರ್ಟ್ ರೈಕ್ಸ್ ಎಂಬುದಾಗಿ ಹೇಳುವಂತಹ ಒಬ್ಬ ಪತ್ರಿಕೋದ್ಯಮಿ. ರಾಬರ್ಟ್ ರೈಕ್ಸ್ ಎಂಬುದಾಗಿ ಹೇಳುವಂತಹ ಒಬ್ಬ ಪತ್ರಿಕೋದ್ಯಮಿ. ಇದು ಪ್ರಾರಂಭ ಮಾಡುವುದಕ್ಕೆ ಕಾರಣ
1760ರಿಂದ 1830 ಈ ಕಾಲಘಟ್ಟದಲ್ಲಿ ಬ್ರಿಟನ್ ದೇಶದಲ್ಲಿ ಒಂದು ಕೈಗಾರಿಕಾ ಕ್ರಾಂತಿ ಉಂಟಾಗ್ತದೆ, ಇಂಡಸ್ಟ್ರಿಯಲ್ ಮೂವ್ಮೆಂಟ್. ಸೊ ಇದರ ಫಲವಾಗಿ ದೊಡ್ಡವರು, ಚಿಕ್ಕವರು, ಮಕ್ಕಳು ಎಂಬ ವ್ಯತ್ಯಾಸವಿಲ್ಲದೆ ಪ್ರತಿಯೊಬ್ಬರು ಏನ್ ಮಾಡಿದ್ರು, ಕೈಗಾರಿಕೆಗಳಿಗೆ ಕೆಲಸಕ್ಕಾಗಿ ಹೋಗುವಂತವರಾದರು. ಮಕ್ಕಳೇನ್ ಮಾಡಿದ್ರು, ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ಬಿಟ್ರು. ಹಣ ಸಂಪಾದನೆಗೋಸ್ಕರವಾಗಿ ಕೆಲಸಕ್ಕೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು. 6 ದಿನದ ಕಠಿಣವಾದ ಕೆಲಸದ ನಿಮಿತ್ತ ಹೈರಾಣಾಗುತ್ತಿದ್ದಂತಹ ಮಕ್ಕಳು ಭಾನುವಾರದ ದಿನದಲ್ಲಿ ತಮಗೆ ಲಭಿಸಿದ ವೇತನದ ಅಲ್ಪ ಭಾಗವನ್ನು ತೆಗೆದುಕೊಂಡು ತಮ್ಮನ್ನು ಕೆಟ್ಟ ಕೆಟ್ಟ ಚಟಗಳಿಗೆ ದಾಸರನ್ನಾಗಿ ಮಾರಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ್ರು. ಅಂದ್ರೆ ಕೆಟ್ಟ ಚಟಗಳನ್ನು ಪ್ರಾರಂಭಿಸಿದ್ರು. ಧೂಮಪಾನ ಆಗಿರಬಹುದು, ಅಥವಾ ಮದ್ಯಪಾನ ಆಗಿರಬಹುದು. ಇಂತಹ ಕೆಟ್ಟ ಚಟಗಳನ್ನು ಏನು ಮಾಡೋದಕ್ಕೆ, ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಇದನ್ನು ಕಂಡಂತಹ ರಾಬರ್ಟ್ ರೈಟ್ಸ್ ತನ್ನ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೆದರು. ಇದನ್ನು ಓದಿದಂತಹ ರೆವರೆಂಡ್ ಥಾಮಸ್ ಸ್ಟಾಕ್ ಎಂಬ ಒಬ್ಬ ಆಂಗ್ಲಿಕನ್ ಪಾದ್ರಿ ರಾಬರ್ಟ್ ರೈಟ್ಸ್ ಅವರಿಗೆ ಈ ಒಂದು ಭಾನುವಾರ ಶಾಲೆಯನ್ನ ಪ್ರಾರಂಭಿಸುವಂತಹ ಒಂದು ಪ್ರೇರೇಪಣೆಯನ್ನು ಕೊಟ್ಟರು. ಸೊ ಇವರು ಪ್ರಾರಂಭ ಮಾಡಿದಂಥದ್ದು ಮಕ್ಕಳಿಗೆ ಅಕ್ಷರಗಳನ್ನು ಅಭ್ಯಾಸ ಮಾಡಿಸುವಂಥದ್ದು. ಯಾಕಂದ್ರೆ ಅನೇಕ ಮಕ್ಕಳು ಶಾಲೆಗಳನ್ನು ಬಿಟ್ಟರು, ಓದು ಬರಹವನ್ನು ಮರೆತು ಬಿಟ್ಟರು. ಸೊ ಇವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವ ಉದ್ದೇಶದಿಂದ ಏನು ಮಾಡಿದ್ರು, ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಕ್ರಮೇಣ ದೇವರ ವಾಕ್ಯದ ಭಾಗಗಳನ್ನು ಮಕ್ಕಳಿಗೆ ಹೇಳಿಕೊಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಪ್ರಾರಂಭದಲ್ಲಿ ಅನೇಕ ವಿಧವಾದ ಟೀಕೆ ಟಿಪ್ಪಣಿಗಳು ಬಂದವು. ಆದರೆ ಬರಬರುತ್ತಾ 1788 ಹೊತ್ತಿಗೆ 3 ಲಕ್ಷ ಮಕ್ಕಳು ಈ ಭಾನುವಾರ ಶಾಲೆಯ ಭಾಗಗಳಾಗಿ ಮಾರ್ಪಟ್ಟರು. ಸೊ ಅಲ್ಲಿ ತನಕ ಬ್ರಿಟನ್ನಲ್ಲಿ ತಲೆನೋವಾಗಿದ್ದಂತಹ ಈ ಮಕ್ಕಳು ಈ ಭಾನುವಾರ ಶಾಲೆಗೆ ಹಾಜರಾಗುವುದರ ಮೂಲಕ ಅವರ ನೈತಿಕತೆಯ ಜೀವಿತದಲ್ಲೂ ಆಧ್ಯಾತ್ಮಿಕ ಜೀವಿತದಲ್ಲೂ ಪ್ರಭಾವವನ್ನು ಬೀರಿತು. ಅಂದ್ರೆ ಅವರ ನೈತಿಕತೆ ಜೀವಿತ ಸುಧಾರಣೆಗೊಳ್ತು, ಅವರ ಆಧ್ಯಾತ್ಮಿಕ ಜೀವಿತ ಸುಧಾರಣೆಗೊಳ್ತು. ಸೊ ಇದರ ಫಲವಾಗಿ ಅವರ ಸಮೂಹದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಸೊ ಇದು ಸಂಡೇ ಸ್ಕೂಲ್ನ ಪ್ರಾರಂಭ. ನಾನು ಹೇಳಿದೆ, ವಾಟ್ ಈಸ್ ಸಂಡೇ ಸ್ಕೂಲ್ ಅಂದರೆ ಏನು? ದೇವರ ವಾಕ್ಯವನ್ನು ಕಲಿಯುವಂತಹ ಸ್ಥಳ. ಸೊ ಎಂದು, ಹೇಗೆ ಮತ್ತು ಹೇಗೆ ಸ್ಥಾಪಿಸಲ್ಪಟ್ಟಿದ್ದು ಅದನ್ನು ನಾನು ಹೇಳಿದೆ. ಮತ್ತು ಆರಂಭಿಕ ಹಂತದಲ್ಲಿ ಇದರ ಫಲಿತಾಂಶ ಹೇಗಿತ್ತು ಅದನ್ನು ನಾನು ಹೇಳಿದೆ. ನೋಡಿ, ಕೆಟ್ಟ ಚಟಗಳಿಗೆ ದಾಸರಾಗಿದ್ದಂತಹ ಮಕ್ಕಳು ಈ ಒಂದು ಶಾಲೆಗೆ ಬರುವುದರೊಂದಿಗೆ ಅವರ ಜೀವಿತದಲ್ಲಿ ಸಂಪೂರ್ಣವಾದ ಬದಲಾವಣೆ, ಅವರ ನೈತಿಕ, ಅವರ ಮಾರಲ್ ಲೈಫ್. ಅಲ್ಲಿ ತನಕ ತಲೆನೋವಾಗಿದ್ದಂತಹ ಮಕ್ಕಳು ತದನಂತರ ಆಶೀರ್ವಾದವಾಗಿ ಮಾರ್ಪಟ್ಟರು. ಕೆಲವೇ ಮಕ್ಕಳೊಂದಿಗೆ ಪ್ರಾರಂಭಿಸಿದಂತಹ ಈ ಒಂದು ಶಾಲೆ 1788 ನೋಡಿ, ಪ್ರಾರಂಭವಾಗಿದ್ದು 1781ರಲ್ಲಿ. 1788 ಕೇವಲ 7 ವರ್ಷದಲ್ಲಿ 3 ಲಕ್ಷ ಜನ ಏನು ಮಾಡಿದ್ರು, ಈ ಶಾಲೆಗೆ ಸೇರಿಕೊಂಡ್ರು. ವಿ ಕ್ಯಾನ್ ಸಿ ದ ಇಂಪ್ಯಾಕ್ಟ್ ಆಫ್ ದ ಸಂಡೇ ಸ್ಕೂಲ್. ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನ, ಉಣ್ಣುವವನಿಗೆ ಆಹಾರವನ್ನ ಕೊಡದೆ
ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗಿ ಬರೋದಿಲ್ಲ. ರಾಬರ್ಟ್ಸ್ ರೈಟ್ಸ್ ಪ್ರಾರಂಭಿಸಿದಂತಹ ಒಂದು ಸಂಡೇ ಸ್ಕೂಲ್, ಆ ಭಾನುವಾರ ಶಾಲೆ, ಅದರಲ್ಲಿ ಭಾಗಿಗಳಾದಂತಹ ಮಕ್ಕಳು ನಂತರದ ಶತಮಾನಗಳಲ್ಲಿ, ನಂತರದ ವರ್ಷಗಳಲ್ಲಿ ದೂರ ದೂರ ದೇಶಗಳಿಗೆ ಮಿಷನರಿಗಳಾಗಿ ಹೋದಂಥದ್ದು ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಅದು ಕೇವಲ ರಾಬರ್ಟ್ ರೈಸ್ನ ಕಾಲದಲ್ಲಿ ಮಾತ್ರವಲ್ಲ. ಹಿಂದಿಗೆ 50-60 ವರ್ಷಗಳ ಹಿಂದಿನ ಚರಿತ್ರೆಯನ್ನು ನಮ್ಮ ಭಾರತ ದೇಶದಲ್ಲಿ ನಾವು ತೆಗೆದುಕೊಳ್ಳೋದಾದರೆ, ಇಂತಹ ಸಂಡೇ ಸ್ಕೂಲ್ಗಳಲ್ಲಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿದಂತಹ ಅನೇಕ ಮಕ್ಕಳು ಇಂದು ವಿವಿಧ ಸಭೆಗಳಲ್ಲಿ, ವಿವಿಧ ಡಿನಾಮಿನೇಷನ್ಗಳಲ್ಲಿ, ಅದು ಕ್ಯಾಥೋಲಿಕ್ ಆಗಿರ್ಬೋದು, ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಆಂಗ್ಲಿಕನ್ ಆಗಿರ್ಬೋದು, ಆರ್ಥೋಡಾಕ್ಸ್ ಆಗಿರ್ಬೋದು, ಮೆಥೋಡಿಸ್ಟ್ ಆಗಿರ್ಬೋದು, ಪೆಂಟಕೋಸ್ಟ್ ಆಗಿರ್ಬೋದು, ಇಂಡಿಪೆಂಡೆಂಟ್ ಸಭೆಗಳಾಗಿರ್ಬೋದು, ಯಾವುದೇ ಸಭೆಗಳನ್ನ ತೆಗೆದುಕೊಳ್ಳ್ರಿ, ಈ ದೇವರ ವಾಕ್ಯವನ್ನ ಸಂಡೇ ಸ್ಕೂಲ್ಗಳಲ್ಲಿ ಅಭ್ಯಾಸ ಮಾಡಿದಂತಹ ಮಕ್ಕಳು ನಂತರದ ದಿನದಲ್ಲಿ ತಮ್ಮ ಯೌವನ ಪ್ರಾಯದಲ್ಲಿ ಈ ಲೋಕದ ಕೆಲಸವನ್ನ ಬೇಡವೆಂದು ದೇವರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥದ್ದನ್ನು ನಾವು ಕಾಣ್ತೇವೆ. ಒಂದು ಚಿಕ್ಕ ಆರಂಭ ಎಷ್ಟರ ಮಟ್ಟಿಗೆ ಮಕ್ಕಳ ಜೀವಿತದಲ್ಲಿ ಪ್ರಭಾವವನ್ನು ಬೀರಿತು ಎಂಬುದನ್ನು ಇದರ ಮೂಲಕವಾಗಿ ನಾವು ಗ್ರಹಿಸಿಕೊಳ್ಬಹುದು. ಪ್ರಿಯ ದೇವರ ಮಕ್ಕಳೇ, ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಗಿಡವಾಗಿ ಬೊಗ್ಗೋದು ಮರವಾಗಿ ಬುಗ್ಗಿತೆ ಎಂಬುದಾಗಿ. ಚಿಕ್ಕ ಪ್ರಾಯದಲ್ಲಿ ಮಕ್ಕಳಿಗೆ ನಾವು ಕಲಿಸುವಂತಹ ಒಳ್ಳೆತನ, ಒಳ್ಳೆ ಗುಣ ಅವರ ವಾರ್ತಿಕದಲ್ಲಿಯೂ ಫಲ ಕೊಡುವಂಥದ್ದಾಗಿ ಮಾರ್ಪಡುತ್ತದೆ ಎಂಬುದಾಗಿ. ಇವತ್ತು ಪ್ರತಿ ಶಾಲೆಗಳಲ್ಲಿ ಯಾವ ಡಿನಾಮಿನೇಷನ್ ವ್ಯತ್ಯಾಸ ಇಲ್ಲದೆ, ಅದು ರೋಮನ್ ಕ್ಯಾಥಲಿಕ್ ಆಗಿರ್ಬೋದು, CSI ಸಭೆಗಳಾಗಿರ್ಬೋದು, ಮೆಥೋಡಿಸ್ಟ್ ಸಭೆಗಳಾಗಿರ್ಬೋದು, ಆಂಗ್ಲಿಕನ್ ಸಭೆಗಳಾಗಿರ್ಬೋದು, ಆರ್ಥೋಡಾಕ್ಸ್ ಸಭೆಗಳಾಗಿರ್ಬೋದು, ಪ್ರತಿಯೊಂದು ಸಭೆಗಳಲ್ಲಿ ಇಂದು ಸಂಡೇ ಸ್ಕೂಲ್ ಅನ್ನುವಂಥದ್ದು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಇಂದು ನಮ್ಮ ಸಂಡೇ ಸ್ಕೂಲ್ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎಂಬುದನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಬೇಕು. 2 ವಾರದ ಹಿಂದೆ ಒಂದು CSI ಅಯ್ಯನವರ ದೇವರ ವಾಕ್ಯ ಸಂದೇಶವನ್ನು ಕೇಳಿದೆ. ಅದರಲ್ಲಿ ಅವರು ಹೇಳಿರುವಂಥದ್ದು, ಇಂದು ನಾನು ದೇವರ ಸೇವೆಯಲ್ಲಿ ಒಬ್ಬ ಪಾದ್ರಿಯಾಗಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ಕಾರಣ ನನ್ನ ಯೌವನ ಪ್ರಾಯದಲ್ಲಿ, ನನ್ನ ಚಿಕ್ಕ ಪ್ರಾಯದಲ್ಲಿ ನಾನು ಕಲಿತಂತಹ ದೇವರ ವಾಕ್ಯ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸಭಾ ವ್ಯತ್ಯಾಸವಿಲ್ಲದೆ ಇಂದು ಸಭಾ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ 100ರಲ್ಲಿ 99% ಜನರಿಗೆ ಪ್ರೇರೇಪಣೆ ಎನ್ನುವಂಥದ್ದು ತಮ್ಮ ಚಿಕ್ಕ ಪ್ರಾಯದಲ್ಲಿ ಕಲಿತಂತಹ ದೇವರ ವಾಕ್ಯ. ಆದರೆ ಪ್ರಿಯರೇ, ಇಂದಿನ ಸಮೂಹ, ಇಂದಿನ ಸಭೆಗಳು ನಮ್ಮ ಮಕ್ಕಳನ್ನ ಯಾವ ವಿಧದಲ್ಲಿ ದೇವರ ವಾಕ್ಯವನ್ನ ಕಲಿಸುತ್ತಿದೆ ಎಂಬುದನ್ನು ಒಮ್ಮೆ ಮನನ ಮಾಡಿಕೊಳ್ಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಆಮೋಸನ ಪ್ರವಾದನ ಗ್ರಂಥ 8ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಾನು ದೇಶಕ್ಕೆ ಕ್ಷಾಮವನ್ನ ಉಂಟು ಮಾಡುವ ದಿನಗಳು ಬರ್ತದೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮ. ಇಂದು ನಮ್ಮ ಸಂಡೇ ಸ್ಕೂಲ್ಗಳನ್ನು ನಾವು, ಇಂದಿನ ನಮ್ಮ ಯೂತ್ ಮೀಟಿಂಗ್ಗಳನ್ನು ನಾವು ಅವಲೋಕಿಸಿ ನೋಡೋದಾದ್ರೆ, ಇಂದು ನಮ್ಮ ಸಂಡೇ ಸ್ಕೂಲ್ಗಳಲ್ಲಿ, ನಮ್ಮ ಯುವಕರ ಕೂಟಗಳಲ್ಲಿ ದೇವರ ವಾಕ್ಯದ ಕೊರತೆಯನ್ನು ನಾವು ಎದ್ದು ಕಾಣ್ತಾ ಇದ್ದೇವೆ. ಇಂದಿನ ಸಂಡೇ ಸ್ಕೂಲ್ ಅನ್ನುವಂಥದ್ದು ಕೇವಲ ಒಂದು ಮನರಂಜನೆಯ ಕೇಂದ್ರವಾಗಿ ಮಾರ್ಪಟ್ಟಿದೆ. ಕೇವಲ ಹಾಡುಗಳನ್ನು ಹಾಡುವುದು, ಕೊರಿಯೋಗ್ರಾಫಿ,
ವೆಸ್ಟರ್ನ್ ಮ್ಯೂಸಿಕ್. ನಮ್ಮ ಯುವ ಕೂಟಗಳು ಪ್ರತ್ಯೇಕವಾಗಿ ಯುವಕರ ಸಮ್ಮೇಳನವನ್ನು ನಡೆಸುವಂಥದ್ದು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಸಂತೋಷ ಪಡುವುದಕ್ಕೆ, ಫೈರ್ ಡ್ಯಾನ್ಸ್ ಮಾಡೋದಕ್ಕೆ. ಪ್ರಿಯರೇ, ನಾವು ಹಿಂತಿರುಗಿ ಬಾರದೆ ಹೋದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಆಮೋಸನು ಹೇಳಿದಂತ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಯೆಹೋವನ ವಾಕ್ಯದ ಕ್ಷಾಮ ಉಂಟಾಗುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಜ್ಞಾನೋಕ್ತಿಗಳು 22:6 ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು. ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಎನ್ನುವಂಥದ್ದು ಯೋಸೇಫನ ಜೀವಿತ. ಆದಿಕಾಂಡ 39ನೇ ಅಧ್ಯಾಯವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಯೋಸೇಫನು ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟಾಗ ಆತ ಹೇಳಿದಂತಹ ಮಾತು, ಇಂತಹ ಮಹಾ ದುಷ್ಕೃತ್ಯವನ್ನು ನಡೆಸಿ ಯೆಹೋವನಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ? ಕಾರಣ ಏನು? ತಾನು ಕಲಿತಂತಹ ದೇವರ ವಾಕ್ಯ. ದಾನಿಯೇಲ, ಅನನ್ಯ, ಮಿಶಾಯೇಲ್, ಅಜರ್ಯ ಎಂಬ ಯಹೂದಿ ಬಾಲಕರು ಬಾಬೇಲ್ ಅರಮನೆಯಲ್ಲಿ ರಾಜನ ಆಹಾರವನ್ನು ತಿನ್ನದೆ, ರಾಜನು ಕುಡಿಯುವಂತಹ ದ್ರಾಕ್ಷಾರಸವನ್ನು ಕುಡಿಯದೆ ತಮ್ಮನ್ನು ಅಶುದ್ಧಗೊಳಿಸಿದಂತಹ ಇದ್ದದ್ದು ಯಾವ ರೀತಿಯಾಗಿ? ದೇವರ ವಾಕ್ಯವನ್ನು ಕಲಿತದರ ಮೂಲಕವಾಗಿ. ಪ್ರಿಯರೇ, ನಮ್ಮ ಮಕ್ಕಳು, ನಮ್ಮ ಯೌವನಸ್ಥರು ಈ ಲೋಕದಲ್ಲಿ ಒಂದು ಯಥಾರ್ಥವಾದಂತಹ ಕ್ರೈಸ್ತ ಜೀವಿತವನ್ನು ಜೀವಿಸಬೇಕಾದ್ರೆ ಅವರಿಗೆ ಬೇಕಾಗಿರುವಂಥದ್ದು ದೇವರ ವಾಕ್ಯ. ಇಂದು ಸಭೆಗಳಲ್ಲಿ ಮಕ್ಕಳನ್ನ, ಯವನಸ್ಥರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಮನರಂಜನೆಯ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥದ್ದನ್ನು ನಾವು ನೋಡ್ತೇವೆ. ಎಲ್ಲಿ ತನಕ ಇದು ಸಾಧ್ಯ? ಇಂತಹ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ಎಲ್ಲಿ ತನಕ ಯವನಸ್ಥರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ಯೋಚನೆ ಮಾಡಿ. ಇವತ್ತು ಲೋಕದಲ್ಲಿ ವಿವಿಧ ರೀತಿಯ ಮನರಂಜನೆ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಕಾರ್ಯಕ್ರಮಗಳು 1, 2, 3 ಬಾರಿ ನೋಡಿ ಬೋರ್ ಆದಂತಹ ಯುವಕ ಯುವತಿಯರು ನಂತರದ ದಿನದಲ್ಲಿ ಲೋಕದಲ್ಲಿ ನಡೆಯುವಂತಹ ಮನೋರಂಜನಾ ಕಾರ್ಯಕ್ರಮಗಳಿಗೆ ಹೋಗ್ಬಿಡ್ತಾರೆ. ಇದನ್ನ ನಾವುಗಳು ಗಮನ ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಇಲ್ಲಿ ನಾವು ನೋಡುವಂಥದ್ದು ಏನು? ದೇವರ ವಾಕ್ಯ ಮಕ್ಕಳ ಹೃದಯದಲ್ಲಿ ಕೊಡುವಂಥದ್ದು. 119ನೇ ಕೀರ್ತನೆ ಹೇಳ್ತಾ ಇದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ. 1ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಬರೆದಿರುವಂಥದ್ದೇನು? 2ನೇ ವಾಕ್ಯದಲ್ಲಿ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು, ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಅಂದ್ರೆ ಒಬ್ಬ ಯೌವನಸ್ಥನು ತನ್ನ ಜೀವಿತವನ್ನ ಕ್ರಮಪಡಿಸಿಕೊಳ್ಬೇಕಾದ್ರೆ ಅವನ ಬಾಲ್ಯ ಪ್ರಾಯದಿಂದಲೇ ಅಥವಾ ಅವನ ಸಂಡೇ ಸ್ಕೂಲ್ ಪ್ರಾಯದಿಂದಲೇ ಅವನನ್ನು ಭಕ್ತಿ ಉಪದೇಶದಲ್ಲಿ ಸಾಕಿ ಸಲಹಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇದು ಸಂಡೇ ಸ್ಕೂಲ್ ಎಂಬ ಒಂದು ಪ್ರಸ್ಥಾನದ ಮೂಮೆಂಟಿನ ಗುರಿ ಎನ್ನುವಂಥದ್ದನ್ನು ನಾವುಗಳು ಬರೀಬಾರದು. ಇಂದು ನಾವುಗಳು ಸಂಡೇ ಸ್ಕೂಲ್ನ ಟೀಚರ್ಗಳಾಗಿರಬಹುದು ಅಥವಾ ತಂದೆ ತಾಯಿಗಳಾಗಿರಬಹುದು. ಪ್ರಿಯರೇ, ಇದನ್ನು ನಾವು ಗಮನ ಬಿಟ್ಟು ಕೇಳ್ಕೊಳ್ಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ವಿಮೋಚನಾ ಕಾಂಡ 2ನೇ ಅಧ್ಯಾಯ 1ರಿಂದ 10 ವಾಕ್ಯದಲ್ಲಿ ನಾವು ಮೋಶೆಯ ಕುರಿತಾಗಿರುವಂತಹ ಸಂಗತಿಯನ್ನು ಕೇಳ್ತೇವೆ. ಇಲ್ಲಿ ನಾವು ನೋಡುವಂಥದ್ದು ವಿಮೋಚನಾ ಕಾಂಡ 1ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಯೋಸೇಫನನ್ನು ಅರಿಯದೇ ಇರುವಂತಹ ಒಬ್ಬ ಅರಸ ಐಗುಪ್ತ ದೇಶಕ್ಕೆ ಅರಸನಾದ. ಹೀಗೆ ಬಂದಂತಹ ಅರಸ ಇಸ್ರಾಯೇಲರ ಜನಸಂಖ್ಯೆಯನ್ನ, ಅವರ ಆರ್ಥಿಕ ಸ್ಥಿತಿಯನ್ನು ನೋಡಿ ಬಹಳವಾಗಿ ದಿಗಿಲುಗೊಂಡ, ಭಯಪಟ್ಟ ಎಂಬುದಾಗಿ. ಇದರ ಫಲವಾಗಿ ಅವರೇನ್ ಮಾಡ್ದ? ಇಸ್ರಾಯೇಲರನ್ನ ಪೀಡಿಸುವುದಕ್ಕೆ ಪ್ರಾರಂಭಿಸಿದ. ಅವರನ್ನ ಕಷ್ಟದ ಕೆಲಸಗಳಲ್ಲಿ ಏರ್ಪಡಿಸ್ತಾ, ಇಟ್ಟಿಗೆ ಮಾಡುವಂತಹ ಕೆಲಸ, ಮಣ್ಣಿನ ಕೆಲಸ, ವ್ಯವಸಾಯದ ಕೆಲಸ, ಹೀಗೆ ಅತ್ಯಂತ ಕಠಿಣವಾದ ಕೆಲಸವನ್ನ ಮಾಡಿಸಿ ಅವರನ್ನ ಏನ್ ಮಾಡ್ದ? ಜಿಗುಪ್ಸೆಗೊಳಿಸುವುದಕ್ಕೆ ಪ್ರಾರಂಭಿಸಿದ. ಇಲ್ಲಿಗೆ ನಿಲ್ಲದೆ ಆತನು ಶಿಫ್ರ, ಫೂಗ ಎಂಬ
ಇಬ್ರಿಯ ಸೂಲಗತಿಯರ ಸಂಗಡ ಮಾತನಾಡಿ, ಇಬ್ರಿಯ ಹೆಂಗಸರು ಗಂಡು ಮಗುವನ್ನು ಎತ್ತರೆ ಅವರನ್ನ ಕೊಲ್ಲಬೇಕು ಎಂಬುದಾಗಿ ಆಜ್ಞಾಪಿಸಿದ. ಅದು ಮಾತ್ರವಲ್ಲದೆ ಇಬ್ರಿಯರಿಗೆ ಹುಟ್ಟುವಂತಹ ಗಂಡು ಮಕ್ಕಳನ್ನ ನೈಲ್ ನದಿಯಲ್ಲಿ ಹಾಕುವುದಕ್ಕೆ ಆಜ್ಞಾಪಿಸಿದ. ಸೊ ಹೀಗಿರುವಾಗ ಲೇವಿ ಕುಟುಂಬದಲ್ಲಿ ಒಂದು ಸುಂದರ ಗಂಡು ಮಗುವಿನ ಜನನ. ಸೊ ತಂದೆ ತಾಯಿಗಳು ಈ ಮಗುವನ್ನ 3 ತಿಂಗಳ ಮಟ್ಟಿಗೆ ಬಚ್ಚಿಟ್ರು. ಇನ್ನೂ ಹೆಚ್ಚು ಕಾಲ ಬಚ್ಚಿಡುವುದಕ್ಕೆ ಸಾಧ್ಯವಿಲ್ಲವೆಂದು ಅರಿತ ಕೂಸಿನ ತಂದೆ ತಾಯಿ ಆ ಮಗುವನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ, ಆ ಪೆಟ್ಟಿಗೆಯ ಅಡಿಭಾಗದಲ್ಲಿ ರಾಳವನ್ನ ಹಚ್ಚಿ ಅದನ್ನ ಏನು ಮಾಡಿದ್ರು, ನೈಲ್ ನದಿಯ ಒಂದು ಭಾಗದಲ್ಲಿ, ಅಂದ್ರೆ ಹುಲ್ಲು ಬೆಳೆದಿರುವಂತ ಒಂದು ಜಾಗದಲ್ಲಿ ಅದನ್ನ ಇಟ್ಟುಬಿಟ್ಟು ಹೋದ್ರು. ಅಲ್ಲಿಗೆ ಬಂದಂತಹ ಫರೋಹನ ಮಗಳು ಆ ಪೆಟ್ಟಿಗೆಯನ್ನು ನೋಡಿ ಅದನ್ನು ತರಿಸಿ ಅಲ್ಲಿ ಅಳುತ್ತಿದ್ದಂತಹ ಮಗುವನ್ನು ನೋಡಿ ಕನಿಕರ ಪಟ್ಟಳು. ಇದನ್ನ ನೋಡುತ್ತಿದ್ದಂತಹ ಕೂಸಿನ ಅಕ್ಕ ಈ ಫರೋಹನ ಮಗಳ ಬಳಿಗೆ ಓಡಿ ಬಂದು ಈ ಕೂಸನ್ನ ಸಾಕುವುದಕ್ಕೆ ಆ ಕೂಸಿನ ತಾಯಿಯನ್ನೇ ಕರೆತರುವಂಥದ್ದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ಬದುಕಿ ಉಳಿಯುವುದಕ್ಕೆ ಒಂದು ಪರಿಶ್ರಮ ನಾವು ಕಾಣ್ತಾ ಇದ್ದೇವೆ. ಮಗುವನ್ನ ಉಳಿಸುವುದಕ್ಕೋಸ್ಕರವಾಗಿ ಮೋಶೆಯ ತಂದೆ ತಾಯಿಗಳು ಮಾಡುವಂತಹ ಒಂದು ಪರಿಶ್ರಮ, ಮಗುವನ್ನ ಉಳಿಸುವುದಕ್ಕಾಗಿ ಮಗುವಿನ ಮಕ್ಕಳು ಮಾಡುವಂತಹ ಒಂದು ಪರಿಶ್ರಮ, ಬದುಕಬೇಕೆಂಬ ಬಯಕೆಯಿಂದ ಅಳುವಿನ ಮೂಲಕ ತನ್ನ ಮಾತನ್ನು ಹೊರಪಡಿಸಿದಂತಹ ಮಗುವಿನ ಪರಿಶ್ರಮ. ಪ್ರಿಯರೇ, ಇಡೀ ಸಮೂಹ, ಇಡೀ ದೇಶ ಈ ಮಗುವನ್ನ ಕೊಲ್ಲುವುದಕ್ಕೋಸ್ಕರವಾಗಿ ಅತಿ ತೀಕ್ಷ್ಣವಾದ ರಾಜ್ಯಾಜ್ಞೆಯನ್ನು ಹೊರಡಿಸಿರುವಾಗ ಈ ಲೇವಿ ಕುಟುಂಬದ ತಂದೆ ತಾಯಿ ತಮಗೆ ಜನಿಸಿದಂತಹ ಈ ಮಗುವನ್ನ, ಇದು ಅವರ ಮೊದಲನೇ ಮಗುವಲ್ಲ, ತಮಗೆ ಜನಿಸಿದಂತಹ ಈ ಕಿರಿಯ ಪುತ್ರನನ್ನ ಅಥವಾ ಈ ಮಗುವನ್ನ ಉಳಿಸಿಕೊಳ್ಳುವುದಕ್ಕೆ ಪರಿಶ್ರಮ ಪಡ್ತಾ ಇದ್ದಾರೆ. ನೋಡಿ, ಇಂದು ಲೋಕದ ಕಡೆಗೆ ನಾವು ಕಣ್ಣಾಯಿಸಿ ನೋಡೋದಾದ್ರೆ ಈ ಲೋಕ ದೇವರ ಮಕ್ಕಳನ್ನ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುತ್ತಿರುವ ಕುಟುಂಬದ ಮಕ್ಕಳನ್ನ ಆಧ್ಯಾತ್ಮಿಕವಾಗಿ ಕೊಲ್ಲುವುದಕ್ಕೆ ಪರಿಶ್ರಮ ಪಡುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಒಂದು ಕುಟುಂಬ, ತಂದೆ ತಾಯಿ ಆ ಮಗುವನ್ನ ಸಂರಕ್ಷಿಸುವುದಕ್ಕೆ ಪಡುತ್ತಿರುವಂತಹ ಪ್ರಯಾಸ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿರುವ ಪ್ರೀತಿಯ ದೇವಜನರೇ, ದೇವರು ನಮಗೆ ಕೊಟ್ಟಿರುವಂತಹ ಮಕ್ಕಳನ್ನ ಸೈತಾನನ ಕೈಯಿಂದ, ಆಧ್ಯಾತ್ಮಿಕ ಮರಣದಿಂದ ಅವರನ್ನು ತಪ್ಪಿಸುವುದಕ್ಕೆ ನಾವುಗಳು ಪ್ರಯತ್ನಿಸುವಂತವರಾಗಿದ್ದೇವ. ನೋಡಿ, ಲೇವಿ ಗೋತ್ರದ, ಲೇವಿ ಕುಟುಂಬದ ಈ ತಂದೆ ತಾಯಿ ರಾಜಾಜ್ಞೆಯು ತೀಕ್ಷ್ಣವಾಗಿರುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು. ಇಬ್ರಿಯ ಸೂಲಗಿತ್ತಿಯರು ಮಗು ಜನಿಸುವಾಗಲೇ ಅದನ್ನು ಕೊಲ್ಲಬೇಕೆಂಬ ರಾಜಾಜ್ಞೆ. ಅಲ್ಲಿಂದ ಅವರು
ತಪ್ಪಿಸ್ಕೊಂಡ್ರು. 3 ತಿಂಗಳ ಮಟ್ಟಿಗೆ ಮಗುವನ್ನು ಸಂರಕ್ಷಣೆ ಮಾಡಿದ್ರು. ಇನ್ನು ಯಾಕಂದ್ರೆ ಸುತ್ತಲೂ ಇರುವಂಥದ್ದು ವಿರೋಧಿಗಳು. ನಾನು ನೆನೆಸ್ತೇನೆ, ಐಗುಪ್ತದ ಅಧಿಕಾರಿಗಳು, ಐಗುಪ್ತದ ಸೈನಿಕರು ಈ ಮಗುವನ್ನ ನೋಡದೆ ಇದ್ದಾಗ್ಯೂ ತಮ್ಮ ಮಕ್ಕಳನ್ನ ಕಳೆದುಕೊಂಡಂತಹ ನೆರೆಹೊರೆಯ ಇಸ್ರಾಯೇಲರು ಕೆಲವೊಮ್ಮೆ ತೋರಿಸ್ಕೊಡ್ತಾ ಇದ್ರೇನೋ. ಯಾಕಂದ್ರೆ ನಾವು ಹಂಗೆ, ಸೊ ನನಗಿಲ್ಲ ಅಂದ್ರೆ ನಿನಗೂ ಇಲ್ಲ ಅಷ್ಟೇ. ಯಾವತ್ತು ನಾವು ಬೇರೆಯವರು ಉದ್ಧಾರವಾಗುವಂಥದ್ದನ್ನು ನಾವು ಬಯಸೋದಿಲ್ಲ, ನಮಗೆ ಸಹಿಸೋದಕ್ಕೆ ಆಗೋದಿಲ್ಲ. ಸೊ ಇಲ್ಲದೆ ಹೋಗಿದ್ರೆ ತಂದೆ ತಾಯಿಗಳು ಮಗುವನ್ನು ಸಂರಕ್ಷಿಸಬಹುದಾಗಿತ್ತೇನೋ. ಸೊ 3 ತಿಂಗಳ ಮಟ್ಟಿಗೆ ಯಾರಿಗೂ ತಿಳಿಯದೆ ಆ ಮಗುವನ್ನ ಸಂರಕ್ಷಣೆ ಮಾಡಿದ್ರು. ಅಂದು ಐಗುಪ್ತರು ವಾಸ ಮಾಡುವಂಥದ್ದು, ಇಸ್ರಾಯೇಲರು ವಾಸ ಮಾಡಿದಂಥದ್ದು ಆ ಇಸ್ರಾಯೇಲರ ಒಂದು ಪಾಳಯದಲ್ಲಿ ಮಾತ್ರ. ಆದರೂ 3 ತಿಂಗಳ ನಂತರ ಮಗುವನ್ನ ಸಂರಕ್ಷಿಸುವುದಕ್ಕೆ ಅಸಾಧ್ಯವೆಂಬುದಾಗಿ ಮನಗಂಡಾಗ ಒಂದು ಆಪಿನ ಪೆಟ್ಟಿಗೆಯನ್ನ ಮಾಡಿ ಅದರ ಕೆಳಭಾಗದಲ್ಲಿ ಜೇಡಿ ಮಣ್ಣನ್ನು ಹಚ್ಚಿ, ರಾಳವನ್ನ ಟಾರನ್ನ ಹಚ್ಚಿ, ಯಾವ ವಿಧದಲ್ಲಿಯೂ ನೀರು ಈ ಪೆಟ್ಟಿಗೆ ಒಳಗೆ ಒಕ್ಕದಂತೆ ತಮ್ಮ ಕೈಯಿಂದಾಗುವ ಮಟ್ಟಿಗೆ ಸಂರಕ್ಷಣೆಯನ್ನ ಮಾಡಿ ಅದನ್ನು ಸುಮ್ಮನೆ ನೈಲ್ ನದಿಯಲ್ಲಿ ತೇಲಿ ಬಿಡಲಿಲ್ಲ. ಯಾಕಂದ್ರೆ ಅತಿ ವೇಗವಾಗಿ ಹರಿಯುವಂತಹ ನದಿ ನೈಲ್ ನದಿ. ಅದು ಹರಿಯದ ರೀತಿಯಲ್ಲಿ ಆಪು ಹುಲ್ಲಿನ ಭಾಗದಲ್ಲಿ ಅದರೇನು ಮಾಡಿದ್ರು, ತಂದಿಟ್ರು. ನೋಡಿ, ಸೊ ಇದನ್ನ ಕಾಯುವುದಕ್ಕೆ ಅಕ್ಕ ಬಹು ದೂರದಿಂದ ನೋಡ್ತಾ ಇದ್ದಾಳೆ. ತಂದೆ ತಾಯಿಗಳ ಪರಿಶ್ರಮ ಮಗುವನ್ನ ಸಂರಕ್ಷಿಸುವುದಕ್ಕೆ, ಅಕ್ಕಳ ಪರಿಶ್ರಮ ತಂದೆ ಮಗುವನ್ನ ಸಂರಕ್ಷಿಸುವುದಕ್ಕೆ. ಪ್ರಿಯರೇ, ಇವತ್ತು ಜಾಗತಿಕ ಭಾನುವಾರ ದಿನವನ್ನು ನಾವು ಆಚರಣೆ ಮಾಡ್ತಿರುವಾಗ ನಾವು ನಮ್ಮ ಮಕ್ಕಳನ್ನ ಆಧ್ಯಾತ್ಮಿಕವಾದ ಮರಣದಿಂದ ಸಂರಕ್ಷಿಸುವುದಕ್ಕೆ ಪ್ರಯತ್ನಿಸುವಂತವರಾಗಿದ್ದೇವ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇವತ್ತು ನಾವು ನಮ್ಮ ಮಕ್ಕಳನ್ನ ಸಂಡೇ ಸ್ಕೂಲ್ಗೆ ಕಳಿಸುವಂಥದ್ದು ದೇವರ ವಾಕ್ಯವನ್ನ ಕಲಿಯುವುದಕ್ಕೋಸ್ಕರವಾಗಿ ಅಲ್ಲ. ಬದಲಾಗಿ ನಮ್ಮ ಮಕ್ಕಳು ಪ್ರಥಮ ಸ್ಥಾನವನ್ನು ಬರಬೇಕು. ಪ್ರಸಂಗದಲ್ಲಿ 1ನೇ ಸ್ಥಾನ. ತಾನು ಪ್ರಸಂಗ ಮಾಡಿದಂತಹ ವಿಚಾರವನ್ನ ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ತಾನ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ರಥಮ ಸ್ಥಾನ ಬರಬೇಕು. ಹಾಡಿನಲ್ಲಿ ಪ್ರಥಮ ಸ್ಥಾನ, ಬೈಬಲ್ ಮೆಮೊರಿ ವರ್ಸ್ನಲ್ಲಿ ಪ್ರಥಮ ಸ್ಥಾನ ಬರಬೇಕು, ಕೊರಿಯೋಗ್ರಾಫಿ ಪ್ರಥಮ ಸ್ಥಾನ ಬರಬೇಕು, ಡ್ಯಾನ್ಸ್ ಇದ್ರೆ ಅದರಲ್ಲಿ ಪ್ರಥಮ ಸ್ಥಾನ ಬರಬೇಕು. ಕೇವಲ ಪ್ರಥಮ ಸ್ಥಾನಕ್ಕೋಸ್ಕರವಾಗಿ ಕೆಲವು ವರ್ಷಗಳ ಹಿಂದೆ ನಾನು ಒಂದು ಸಭೆಯಲ್ಲಿ ಜಡ್ಜ್ ಆಗಿ ಹೋಗಿದ್ದೆ. ಅವರು ಹೇಳಿದಂಥದ್ದು ಈ ವ್ಯಕ್ತಿ, ಈ ಮಗು ಪ್ರಥಮ ಸ್ಥಾನ ಬರಬೇಕು. ಅಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಸಭೆಗಳಲ್ಲಿ ಇದೆ ಪ್ರಿಯರೇ. ಆದರೆ ತಂದೆ ತಾಯಿಗಳಾಗಿರುವ ನಾವುಗಳು ನಮ್ಮ ಮಕ್ಕಳನ್ನ ಸಂರಕ್ಷಿಸುವ ಜವಾಬ್ದಾರಿಯನ್ನ ಪಡಕೊಂಡಿದ್ದೇವೆ ಎಂಬುದನ್ನು ನಾವು ಮರಿಬಾರದು. ಮೋಶೆಯನ್ನ ಸಂರಕ್ಷಿಸುವುದಕ್ಕೋಸ್ಕರವಾಗಿ ತಂದೆ ತಾಯಿಗಳು ಹಕ್ಕ ಪಡುವಂತಹ ಪಾಡನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಒಂದು ಪದ ಈ ರೀತಿ ಒಂದು ಕೊಟೇಶನ್ ಈ ರೀತಿ ಇದೆ: ಇಫ್ ವಿ ಡೋಂಟ್ ಟೀಚ್ ಅವರ್ ಚಿಲ್ಡ್ರನ್ ಟು ಲವ್ ಕ್ರೈಸ್ಟ್, ದ ವರ್ಲ್ಡ್ ವಿಲ್ ಟೀಚ್ ದೆಮ್ ನಾಟ್ ಟು ಡೂ. ಸೊ ನಾವು ನಮ್ಮ ಮಕ್ಕಳಿಗೆ ಯೇಸು ಕ್ರಿಸ್ತನನ್ನ ಪ್ರೀತಿಸಲು ಕಲಿಸದೆ ಹೋದರೆ ಈ ಜಗತ್ತು ಅವರಿಗೆ ಯೇಸುವನ್ನು ಪ್ರೀತಿಸಬಾರದೆಂದು ಕಲಿಸ್ತದೆ. ಪ್ರಿಯರೇ,
ಅತ್ಯಂತ ದುಃಖಕರವಾದಂತಹ ಸಂಗತಿ ಎನ್ನುವಂಥದ್ದು ಅನೇಕ ಸಭೆಗಳಲ್ಲಿ ಮಕ್ಕಳ ಹಾಜರಾತಿ ಬಹಳ ಕಡಿಮೆಯಾಗಿದೆ. ಮಕ್ಕಳು ಎಂಬುದಾಗಿ ಹೇಳಿದ್ರೆ ಯೌವನಸ್ಥರ ಹಾಜರಾತಿ ಬಹಳ ಕಡಿಮೆಯಾಗಿದೆ. ಯಾಕೆ ಯೌವನಸ್ಥರು ಸಭೆಗಳಿಗೆ ಬರ್ತಾ ಇಲ್ಲ? ಅದಕ್ಕೆ ಕಾರಣ ಅವರ ಬಾಲ್ಯ ಪ್ರಾಯದಲ್ಲಿ ಅವರನ್ನ ದೇವರ ವಾಕ್ಯದಲ್ಲಿ ಸಾಕಿ ಸಲಹಲಿಲ್ಲ. ಕೆಲವು ವರ್ಷಗಳ ಹಿಂದೆ ನಮ್ಮ ಪಕ್ಕದ ತುಮಕೂರು ಜಿಲ್ಲೆಯಲ್ಲಿ ದೇವರ ವಾಕ್ಯವನ್ನು ಸಾರುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ಕಂಡಂಥದ್ದು, ಅಲ್ಲಿ ಇದ್ದಂತಹ ವಿಶ್ವಾಸಿಗಳು ಅಂದರೆ 50 ವರ್ಷ ಮೇಲ್ಪಟ್ಟವರು ಮಾತ್ರ. ಸೊ ನಾನು ಕೇಳಿದೆ, ಇಲ್ಲಿ ಸಭೆಯಲ್ಲಿ ಯಾರು ಯೌವನಸ್ಥರು ಇಲ್ವಾ? ಒಬ್ರು ಹೇಳಿದ್ರು, ಬ್ರದರ್ ಇದ್ದಾರೆ, ಆದರೆ ಡಿಸೆಂಬರಿಗೆ ಮಾತ್ರ ಬರ್ತಾರೆ ಚರ್ಚ್ಗಳಿಗೆ. ಡಿಸೆಂಬರ್ ಸಮಯದಲ್ಲಿ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡೋದಕ್ಕೆ, ಸಭೆಯನ್ನು ಅಲಂಕಾರ ಮಾಡೋದಕ್ಕೆ ಎಲ್ಲದಕ್ಕೂ ನಮ್ಮ ಯೌವನಸ್ಥರು ಭಾಗಿಗಳಾಗ್ತಾರೆ. ಆದರೆ ಬಾಕಿ 52-53 ಭಾನುವಾರ ನಮ್ಮ ಯೌವನಸ್ಥರು ಸಭೆಗೆ ಬರೋದಿಲ್ಲ. ಇದಕ್ಕೆ ಕಾರಣ ಏನು ಪ್ರಿಯರೇ? ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೋಡುತ್ತೇವೆ, ನಡೆಯಬೇಕಾದ ಮಾರ್ಗದಲ್ಲಿ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು ಎಂಬುದಾಗಿ. ಸೊ ಇಲ್ಲಿ ಒಂದು ಕುಟುಂಬ ಕೇವಲ 3 ತಿಂಗಳು ಪ್ರಾಯವಿರುವಂತಹ ಮಗುವನ್ನ ಸಂರಕ್ಷಿಸುವುದಕ್ಕೋಸ್ಕರವಾಗಿ ಪಡುವಂತಹ ಪಾಡು, ಅದರ ಫಲವಾಗಿ ನಾವು ನೋಡುವಂಥದ್ದು, ಅದಾಗಿ 80 ವರ್ಷಗಳ ನಂತರ ಸಂಭವಿಸಿರುವಂತಹ ಕಾರ್ಯ ಏನು? ವಿಮೋಚನಕಾಂಡ 3ನೇ ಅಧ್ಯಾಯ. ಮೋಶೆ ತನ್ನ ಮಾವನ ಮಂದೆಗಳನ್ನ ಮೇಯಿಸುತ್ತಿರುವಾಗ ಒಂದು ದಿನ ಹೋರೇಬ್ ಬೆಟ್ಟದಲ್ಲಿ ಒಂದು ಅದ್ಭುತವನ್ನ ಕಂಡ. ಉರಿಯುತ್ತಿರುವಂತಹ ಮುಳ್ಳಿನ ಪೊದೆ, ಆದರೆ ಸುಟ್ಟು ಹೋಗದೆ ಇರುವಂಥದ್ದು. ಆ ಆಶ್ಚರ್ಯವನ್ನು ನೋಡುವುದಕ್ಕೆ ಆತನು ಮುಂದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದೈವಿಕವಾದ ಕರೆಯುವಿಕೆ, ಮೋಶೆಯೇ ಮೋಶೆಯೇ. ಅಲ್ಲಿಗೆ ನಿಲ್ಲದೆ ಯೆಹೋವನು ಮೋಶೆಗೆ ಹೇಳ್ತಾ ಇದ್ದಾನೆ, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ಕಂಡಿದ್ದೇನೆ, ಅವರ ಮೊರೆ ನನಗೆ ಕೇಳಿಸಿತ್ತು, ಅವರ ದುಃಖವನ್ನು ನಾನು ಬಲ್ಲೆನು. ನಾನು ಐಗುಪ್ತರನ್ನ ಇಸ್ರಾಯೇಲರನ್ನ ಅವರ ಕೈಯಿಂದ ತಪ್ಪಿಸುವುದಕ್ಕೂ, ವಿಸ್ತಾರವಾದ ಹಾಲು ಜೇನು ಹರಿಯುವ ವಿಸ್ತಾರವಾದ ದೇಶಕ್ಕೆ ಅವರನ್ನು ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಅದಕ್ಕೆ ನಾನು ನಿನ್ನನ್ನು ನೇಮಿಸಿದ್ದೇನೆ ಎಂಬುದಾಗಿ. ಒಬ್ಬ ಲೇವಿ ಕುಟುಂಬ ಹುಟ್ಟಿದಂತಹ ಮಗುವನ್ನ ಸಂರಕ್ಷಿಸುವುದಕ್ಕೆ ಪಟ್ಟಂತಹ ಪ್ರಯಾಸ, ಒಬ್ಬ ಅಕ್ಕ ತನ್ನ ತಮ್ಮನನ್ನ ಸಂರಕ್ಷಿಸುವುದಕ್ಕೆ ಪಟ್ಟಂತಹ ಪ್ರಯಾಸ, ಮಗು ಯಾಕಂದ್ರೆ ಪೆಟ್ಟಿಯಲ್ಲಿ ಹಾಕಿ 2-3 ಗಂಟೆ ಆಗಿರಬೇಕು, ಹಸಿವೆ, ಹಾಲು ಸಿಕ್ಕದೆ ಹೋದ್ರೆ ಸತ್ತೋಗ್ಬಿಡುತ್ತೆ ಮಗು. ಬದುಕಬೇಕೆಂಬ ಬಯಕೆಯಿಂದ ಅಳುವಿನ ಮೂಲಕ ತನ್ನ ಮಾತನ್ನ ಹೊರಡಿಸಿದಂತಹ ಪರಿಶ್ರಮ, ಈ ಪರಿಶ್ರಮದ ಫಲವಾಗಿ 80 ವರ್ಷಗಳು ದಾಟಿದ ಮೇಲೆ ಸರ್ವಶಕ್ತನಾದ ದೇವರು ಆ ಮಗುವನ್ನ ಇಸ್ರಾಯೇಲರ ನಾಯಕನನ್ನಾಗಿ ನೇಮಿಸಿ, ಆ ಮಗುವಿನ ಮೂಲಕ 440 ವರ್ಷ ಐಗುಪ್ತದ ದಾಸತ್ವದಲ್ಲಿದ್ದಂತಹ ತನ್ನ ಜನರನ್ನ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ನಡೆಸುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ನಮ್ಮ ಮಕ್ಕಳು ದೇವಾಲಯದಲ್ಲಿ ಇರಬೇಕಾ?
ಅಥವಾ ನಮ್ಮ ಮಕ್ಕಳು ಈ ಲೋಕದ ಮಾಲಿನ್ಯದಲ್ಲಿ ಬಿದ್ದಿರಬೇಕಾ ಎನ್ನುವಂಥದ್ದನ್ನ ನೀವು ಒಂದು ಸಾರಿ ಯೋಚನೆ ಮಾಡಿ. ಒಮ್ಮೆ ಒಂದು ಸಾರಿ ಒಬ್ಬ ತಾಯಿ ಒಂದು ಹಂದಿ ಮರಿಯನ್ನ ಮುದ್ದಾಗಿ ಸಾಕಿದ್ಲು. ಅದಕ್ಕೆ ಒಂದು ಚಿನ್ನದ ಮೂಗುತಿಯನ್ನ ಹಾಕಿದ್ಲು. ಪ್ರತಿದಿನ ಆಕೆ ಏನ್ ಮಾಡ್ತಾ ಇದ್ಲು, ಹಂದಿ ಮರಿಯನ್ನ ಇಟ್ಕೊಂಡು ವಾಕಿಂಗ್ ಹೋಗ್ತಾ ಇದ್ಲು. ಅದಕ್ಕೆ ಹಾಲನ್ನ, ಹಣ್ಣನ್ನ, ಅತ್ಯುತ್ತಮವಾದ ಆಹಾರವನ್ನ ಮಾತ್ರ ಕೊಡ್ತಾ ಇದ್ಲು. ಸೊ ಹೀಗಿರುವಾಗ ಒಂದು ದಿನ ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಈ ಹಂದಿಯ ಮೂಗಿಗೆ ಒಂದು ವಾಸನೆ ಬಿತ್ತು. ಅದು ಬೇರೆ ಏನಲ್ಲ, ಮಲದ ವಾಸನೆ. ಸೊ ಯಾವಾಗ ಈ ಹಂದಿಯ ಮೂಗಿಗೆ ಮಲದ ವಾಸನೆ ಬಂತು, ಈ ಹಂದಿ ಮರಿ ಏನಾಡ್ತು, ಚಕ್ಕನೆ ಜಗರಿ ಸೀದಾ ಹೋಗಿ ಆ ಮಲವನ್ನು ತಿನ್ನುವುದಕ್ಕೆ ಪ್ರಾರಂಭ ಮಾಡ್ತು. ಅದರ ಮೂಗಲಿದ್ದ ಮೂಗುತಿ, ಬಂಗಾರದ ಮೂಗುತಿಯನ್ನು ಮರ್ತೋಗ್ಬಿಡ್ತು. ಪ್ರಿಯರೇ, ನಾವು ನಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಸಾಕದೆ ಹೋದ್ರೆ ಸೊ ನಮ್ಮ ಮಕ್ಕಳು ಇಂತಹ ಲೋಕದ ಮಾಲಿನ್ಯದಲ್ಲಿ ಹೋಗಿ ಬೀಳ್ತಾರೆ. ಸೊ ನಾವು ನಮ್ಮ ಮಕ್ಕಳನ್ನ ದೇವಾಲಯದಲ್ಲಿ ಕಾಣಬೇಕಾದ್ರೆ, ಪೌಲನ ಭಾಷೆಯಲ್ಲಿ ಹೇಳಿದ್ರೆ, ಸೊ ಯು ಆರ್ ದ ಟೆಂಪಲ್ ಆಫ್ ಗಾಡ್, ನೀವು ದೇವರ ಆಲಯವಾಗಿದ್ದೀರಾ. ಅಂದ್ರೆ ನಮ್ಮ ಮಕ್ಕಳನ್ನ ಪವಿತ್ರತೆಯಲ್ಲಿ ನಾವು ಕಾಪಾಡಿಕೊಳ್ಬೇಕಾದ್ರೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ಹೇಳಿದ ರೀತಿಯಲ್ಲಿ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ನಾವು ಮಕ್ಕಳನ್ನ ಶಿಕ್ಷಿಸಬೇಕು ಪ್ರಿಯರೇ. ಇಲ್ಲದೆ ಹೋದ್ರೆ ನಂತರದ ದಿನದಲ್ಲಿ ಅಳುವುದರಿಂದ ಯಾವ ಪ್ರಯೋಜನ ಇಲ್ಲ. ಇವತ್ತು ನಮ್ಮ ಮಕ್ಕಳು ದೇವರ ವಾಕ್ಯವನ್ನ ಕಲ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಸಂಡೇ ಸ್ಕೂಲ್ಗಳಲ್ಲಿ ಪ್ರಥಮ ಸ್ಥಾನವನ್ನು ತಂದ್ರೆ ನಾವು ನಗ್ತೀವಿ, ಬಹಳ ಸಂತೋಷ ಪಡ್ತೀವಿ. ಕಾರಣ ಅವನಿಗೆ ಸಿಕ್ಕದೇ ಇರುವಂಥದ್ದು, ಅವನ ನೆರೆಹೊರೆ, ಅವನ ಪಕ್ಕದವನಿಗೆ ಸಿಕ್ಕದೇ ಇರುವಂಥದ್ದು ನನ್ನ ಮಗನಿಗೆ ಸಿಕ್ಕಿದಾಗ ನಮಗೆ ಸಂತೋಷ, ಅಹಂಭಾವ. ಆದರೆ ಪ್ರಿಯರೇ, ವರ್ಷಗಳು ದಾಟುವುದರೊಳಗೆ ಇಂದು ನೀವು ನಗುವಂಥದ್ದು ಅಳುವಾಗಿ ಮಾರ್ಪಡ್ತದೆ. ಕೆಲವು ದಿನಗಳ ಹಿಂದೆ, ಕೆಲವು ತಿಂಗಳುಗಳ ಹಿಂದೆ ಒಬ್ಬರು ಕರೆ ಮಾಡಿ ಹೇಳಿದ್ರು, ಪ್ಲೀಸ್ ಪ್ರೇ ಫಾರ್ ಮೈ ಸನ್ ಅಂಡ್ ಮೈ ಡಾಟರ್ ಇಲ್ಲ, ನನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡ್ರಿ. ಕೇಳಿದ್ರೆ ಏನಾಯ್ತು? ಪೂರ್ಣವಾಗಿ ಹೇಳಲಿಲ್ಲ, ಆದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವರಿಗೆ ದೇವರ ವಿಚಾರದಲ್ಲಿ ಆಸಕ್ತಿ ಇಲ್ಲ, ಆಲಯದ ವಿಚಾರದಲ್ಲಿ ಆಸಕ್ತಿ ಇಲ್ಲ. ಸೊ ದೇ ಆರ್ ಅರ್ನಿಂಗ್ ಲಾಟ್ಸ್, ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ಶನಿವಾರ ಭಾನುವಾರ ಆಗ್ಬಿಟ್ರೆ ಊರು ಸುತ್ತಕ್ಕೆ ಹೋಗ್ತಾರೆ, ಆಲಯಕ್ಕೆ ಬರೋದಿಲ್ಲ. ಕಾರಣ ಯಾರು ಪ್ರಿಯರೇ? ಸಭೆನ ಕಾರಣ ಯಾರು? ಚಿಕ್ಕ ಪ್ರಾಯದಲ್ಲಿ ಮಕ್ಕಳನ್ನ ದೇವರ ವಾಕ್ಯದಲ್ಲಿ ಕಲಿಸದೇ ಇರುವಂಥದ್ದು. ಇವತ್ತು ನಾನು ಒಳಗೊಂಡಿರುವಂತಹ ಸಭೆಯಲ್ಲಿ ಸಹ ಅನೇಕ ಸಭಾ ಪಾಲಕರ ಮಕ್ಕಳು ದಾರಿ ತಪ್ಪಿ ಹೋಗಿರುವುದಕ್ಕೆ ಕಾರಣ ಯಾರು? ಸೊ ಇವರೆಲ್ಲ ಸಂಡೇ ಸ್ಕೂಲಲ್ಲಿ ಮೊದಲನೇ ಸ್ಥಾನ. ನನ್ನ ಸಂಡೇ ಸ್ಕೂಲನ್ನು ನಾನು ಜ್ಞಾಪಕ ಮಾಡಿದ್ರೆ ಅಳು ಬರ್ತದೆ. ಸೊ ಬೇರೆಯವರನ್ನ ಮೆಚ್ಚಿಸೋದಕ್ಕೋಸ್ಕರವಾಗಿ ಸೊ ನನ್ನನ್ನು ಹೀಯಾಳಿಸಿದಂತಹ ಟೀಚರ್ಗಳಿದ್ದಾರೆ ಸಂಡೇ ಸ್ಕೂಲಲ್ಲಿ. ಅವರಿಗೆ ಪ್ರಥಮ ಸ್ಥಾನವನ್ನು ಕೊಡೋದಕ್ಕೋಸ್ಕರವಾಗಿ ಸೊ ನಮ್ಮನ್ನ ತಳ್ಳಿದಂತಹ ಟೀಚರ್ಗಳಿದ್ದಾರೆ ಸಂಡೇ ಸ್ಕೂಲಲ್ಲಿ ಇದ್ರು, ನನ್ನ ಜೀವಿತದಲ್ಲಿ ಇದ್ರು ಪ್ರಿಯರೇ. ಇಂತಹ ಒಂದು ಸಮೂಹದಲ್ಲಿ ನಾವು ಬದುಕ್ತಾ ಇದ್ದೇವೆ. ಸೊ ಹೀಗಿರುವಾಗ ಪ್ರತಿ ತಂದೆ ತಾಯಿಗಳ ಜವಾಬ್ದಾರಿ. ರಾಬರ್ಟ್ ರೈಸ್ ಆ ದಾರಿ ತಪ್ಪಿದಂತಹ ಮಕ್ಕಳಿಗೋಸ್ಕರವಾಗಿ
1781ರಲ್ಲಿ ಆ ಒಂದು ಸಂಡೇ ಸ್ಕೂಲನ್ನು ಪ್ರಾರಂಭ ಮಾಡಿದ. ಅದರ ಫಲವಾಗಿ ಆ ಮಕ್ಕಳು ಆಧ್ಯಾತ್ಮಿಕವಾಗಿಯೂ ನೈತಿಕವಾಗಿಯೂ ಉನ್ನತಿಯನ್ನು ಹೊಂದ್ಕೊಂಡ್ರು. ಆದರೆ ಇಂದು ನಮ್ಮ ಸಂಡೇ ಸ್ಕೂಲ್ ಅನ್ನುವಂಥದ್ದು ಕೇವಲ ಮನರಂಜನೆಯ ಕೇಂದ್ರಗಳಾಗಿ ಮಾರ್ಪಟ್ಟಿದೆ. ಅಂದು ಸಂಡೇ ಸ್ಕೂಲ್ ಕಲಿತಂತಹ ಮಕ್ಕಳು ತಮ್ಮನ್ನು ದೇವರ ಸೇವೆಗೆ ಸಮರ್ಪಿಸಿಕೊಂಡ್ರು. ಇಂದು ಸಂಡೇ ಸ್ಕೂಲ್ ಕಲಿಯುವಂತಹ ಮಕ್ಕಳು ಯವನ ಪ್ರಾಯಕ್ಕೆ ಕಾಲಿಡುವಾಗ ಸಭೆಗೆ ಬಾರದೆ ಹೋಗುವಂಥದ್ದನ್ನು ಕಾಣ್ತಾ ಇದ್ದೇವೆ. ಹೀಗಿರಲಾಗಿ ಯಾವ ರೀತಿಯಾಗಿ ಮೋಶೆಯ ತಂದೆ ತಾಯಿಗಳು ಆ ಮಗುವನ್ನು ಸಂರಕ್ಷಿಸುವುದಕ್ಕೆ ಪ್ರಯತ್ನ ಪಟ್ಟರು, ಪರಿಶ್ರಮ ಪಟ್ಟರು, ಆ ರೀತಿಯಾಗಿ ನಾವುಗಳು ನಮ್ಮ ಮಕ್ಕಳನ್ನು ಸಂರಕ್ಷಿಸುವುದಕ್ಕೆ ಪ್ರಯತ್ನಿಸುವಂಥವರಾಗಿರಬೇಕು. ಸೊ ನೀವು ಲೋಕದಲ್ಲಿ ಏನು ಕೊಟ್ರಿ ಎಂಬುದಾಗಿ ಮುಖ್ಯವಲ್ಲ. ಬೆಳಗ್ಗೆ ಏನು ತಿನ್ನಕ್ಕೆ ಕೊಟ್ರಿ, ಎಷ್ಟು ವಿಟಮಿನ್ ಇತ್ತು, ಎಷ್ಟು ಪ್ರೋಟೀನ್ ಇತ್ತು, ಯಾವುದು ಮುಖ್ಯ ಅಲ್ಲ. ಯಾವ ಶಾಲೆಯಲ್ಲಿ ಓದಿಸ್ತೀರಿ ಇದು ಮುಖ್ಯ ಅಲ್ಲ ಪ್ರಿಯರೇ. ದೇವರ ಭಯದಲ್ಲಿ ಭಕ್ತಿಯಲ್ಲಿ ಮಕ್ಕಳನ್ನ ಬೆಳೆಸಿದ್ದೀರಾ ಇಲ್ಲವಾ? ನೋಡಿ, ಯೋಚನೆ ಮಾಡಿ. ಯೋಸೇಫನ ಜೀವಿತವನ್ನು ಯೋಚನೆ ಮಾಡಿ. ತಂದೆ ತಾಯಿಗಳಿಂದ ದೂರ ನಮ್ಮ ಮಕ್ಕಳು 10ನೇ ತರಗತಿ 12ನೇ ತರಗತಿ ಆದಮೇಲೆ ವಿದ್ಯಾಭ್ಯಾಸಕ್ಕೋಸ್ಕರ ಹೊರಗೆ ಹೋಗ್ತಾರೆ, ಮನೆ ಬಿಟ್ಟು ಹೋಗ್ತಾರೆ. ಯೋಸೇಫ ಗುಲಾಮನಾಗಿ ಮಾರಲ್ಪಟ್ಟ ತನ್ನ 17ನೇ ವಯಸ್ಸಲ್ಲಿ. ಮತ್ತೊಬ್ಬನ ಹೆಂಡತಿಯೊಂದಿಗೆ ಮಲಗುವುದಕ್ಕೆ ಸಂದರ್ಭ ಸಿಕ್ತು ಅವನಿಗೆ. ಆತ ಹೇಳ್ತಾ ಇದ್ದಾನೆ, ಈ ಮಹಾ ದುಷ್ಕೃತ್ಯವನ್ನು ಮಾಡಿ ಯೆಹೋವನಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಗುಲಾಮರಾಗಿ ಒಯ್ಯಲ್ಪಟ್ಟರು. ಬಾಬೆಲ್ ಅರಮನೆಯಲ್ಲಿ ಅವರಿಗೆ ವಾಸಸ್ಥಾನ ಏರ್ಪಡಿಸಲ್ಪಟ್ಟಿತ್ತು. ಆದರೆ ಅವ್ರು ಹೇಳ್ತಾ ಇದ್ದಾರೆ, ರಾಜನು ತಿನ್ನುವಂತಹ ಆಹಾರ. ಯಾಕಂದ್ರೆ ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಆಹಾರದಲ್ಲಿ ಕೆಲವು ಕ್ರಮಗಳಿವೆ. ಕೆಲವು ಆಹಾರಗಳನ್ನು ತಿನ್ನಕ್ಕಾಗೋದಿಲ್ಲ, ಅಶುದ್ಧವಾದಂತಹ ಆಹಾರಗಳಿದೆ ಅವರಿಗೆ. ದಿ ಕೆನಾಟ್ ಈಟ್ ಇಟ್. ಅದು ಮಾತ್ರವಲ್ಲ, ಬಾಬೆಲ್ ಅರಸನಿಗೆ ಕೊಡುವಂತಹ ಆಹಾರವನ್ನು ಮೊದಲು ವಿಗ್ರಹಕ್ಕೆ ಅರ್ಪಿತ ಮಾಡ್ತಾ ಇದ್ರು. ದೇ ಕೆನಾಟ್ ಈಟ್. ಸೊ ಹೌ ದೇ ಲರ್ನ್? ಎಲ್ಲಿಂದ ಕಲ್ತರು ಇದನ್ನ? ಫ್ರಮ್ ದೇರ್ ಚೈಲ್ಡ್ಹುಡ್. ಅದೇ ನಾನು ಹೇಳಿದ್ದು, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ. ಸೊ ನಾನು ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ, ಅವುಗಳ ಕುರಿತಾಗಿ ನೀವು ಮಾತನಾಡ್ರಿ. ತಂದೆ ತಾಯಿಗಳ ಜವಾಬ್ದಾರಿ. ಪ್ರಿಯರೇ, ನಾವು ಮೋಶೆಯ ತಂದೆ ತಾಯಿಯ ರೀತಿಯಲ್ಲಿ ನಮ್ಮ ಮಗುವನ್ನ ಲೋಕದ ಮರಣದಿಂದ, ಆಧ್ಯಾತ್ಮಿಕ ಮರಣದಿಂದ ತಪ್ಪಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವಾ? ಪ್ರೀತಿಯ ಅಕ್ಕಂದಿರೇ, ಅಣ್ಣಂದಿರೇ, ನಿಮ್ಮ ತಮ್ಮನನ್ನ ಆಧ್ಯಾತ್ಮಿಕ ಮರಣದಿಂದ, ಮೋಶೆಯ ಅಕ್ಕಳು ಮಿರ್ಯಾಮಳು ಆ ಮಗುವನ್ನ ಸಂರಕ್ಷಿಸಿದ ರೀತಿಯಲ್ಲಿ ಸಂರಕ್ಷಿಸುವಂತವರಾಗಿದ್ದೀರಾ? ಪ್ರಿಯ ಮಕ್ಕಳೇ, ಮೋಶೆ ಅಳುವಿನ ಮೂಲಕ ತಾನು ಬದುಕಿರಬೇಕೆಂಬುದನ್ನು ತಿಳಿಸಿದ ರೀತಿಯಲ್ಲಿ ನಾವು ತಿಳಿಸುವಂಥವರಾಗಿದ್ದೇವಾ? ಒಮ್ಮೆ ಯೋಚನೆ ಮಾಡಿಕೊಳ್ಳುವ. ಹೌದು ಪ್ರಿಯರೇ, ಸಂಡೇ ಸ್ಕೂಲ್ ಇದು ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕಾರ್ಯ. ಸಂಡೇ ಸ್ಕೂಲ್ ಕಲಿತಂತಹವರು ನಂತರದ ಕಾಲಗಳಲ್ಲಿ ದೇಶ ವಿದೇಶಗಳಲ್ಲಿ ಮಿಷನರಿಗಳಾಗಿ ಹೋಗಿರುವಂಥ ಚರಿತ್ರೆ ನಮ್ಮಲ್ಲಿದೆ. ಈ ದಿನಗಳಲ್ಲಿ ನಾವುಗಳು ಸಹ ನಮ್ಮ ಮಕ್ಕಳನ್ನು ದೇವರ ಭಕ್ತಿ ಉಪದೇಶದಲ್ಲಿ ಸಾಕಿಸಲುವಂಥವರಾಗಿ ನಾವು ಮಾರ್ಪಡುವ, ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಣಾರ್ಥಗಳನ್ನು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ. ಸೊ ನಮ್ಮ ಜೀವಿತದಲ್ಲಿ ಕರ್ತನೆ, ನಿಮ್ಮ ವಾಕ್ಯವನ್ನು ಕಲಿತು ಅದರ ಪ್ರಕಾರವಾಗಿ ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳುವಂತೆ ಕೃಪೆ ಮಾಡು. ಮೋಶೆಯ ತಂದೆ ತಾಯಿಗಳು, ಮೋಶೆಯ ಹಕ್ಕ, ಆ ಮಗುವನ್ನು ಸಂರಕ್ಷಿಸುವುದಕ್ಕೆ ಪಟ್ಟಂತಹ ಪರಿಶ್ರಮವನ್ನು ನಾವು ಕೇಳಿದ್ದೇವೆ. ಸೊ ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟಿರುವಂಥ ಮಕ್ಕಳನ್ನು
ನಮಗೆ ಕೊಟ್ಟಿರುವಂತಹ ತಮ್ಮನನ್ನ ತಂಗಿಯನ್ನ ಸಂರಕ್ಷಿಸುವಂತಹ ಆ ಒಂದು ಅನುಭವದಲ್ಲಿ ನಮ್ಮನ್ನು ಮುನ್ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ನಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ಸಹವಾಸ ಇಂದಿನಿಂದ ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಸಮಾಧಾನದಿಂದ ಹೋಗುವ ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನ ನಾಮವನ್ನ ಈ ವಾರ ಮಹಿಮೆ ಪಡಿಸುವಂತವರಾಗಿರುವ ದೇವರು ನಿಮ್ಮನ್ನ ಆಶೀರ್ವದಿಸಲಿ.